40 ದಿವಸಗಳ ಗೀತೋತ್ಸವದ ಸಮಾರೋಪ ಸಮಾರಂಭ ನಡೀತಾ ಇದೆ. ಅದಕ್ಕೆ ಸರಿಯಾಗಿ ಚಿತ್ರರಂಗದಲ್ಲಿ ಅತ್ಯಂತ ಮೌಲ್ಯಭರಿತವಾದಂತಹ ನಡೆಯನ್ನು ಹೊಂದಿದಂಥ ನಮ್ಮ ಉಪೇಂದ್ರ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಗೀತಾ ಮಂದಿರಕ್ಕೂ ಕೂಡ ಆಗಮಿಸಿದ್ದು ನಮಗೆ ಬಹಳ ಸಂತೋಷವಾಗಿದೆ. ನಾವು ಉಪೇಂದ್ರ ಅವರನ್ನು ತುಂಬ ಮೆಚ್ಚಿಕೊಳ್ಳೋದು ಯಾಕೆಂದರೆ ಅವರು ಯಾವುದೇ ಒಂದು ಗ್ಲಾಮರ್ನ ಹಿಂದೆ ಹೋಗದೆ ಜನಗಳಿಗೆ ಒಂದು ಸರಿಯಾದ ದಾರಿ ತೋರಿಸಬೇಕು, ಮೌಲ್ಯಗಳನ್ನು ಅವರು ಎತ್ತಿ ಹಿಡಿಬೇಕು ಎಂಬಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಅವರಿಗೆ ಭಗವದ್ಗೀತೆ ಎಂಬುದು ಬಹಳ ಒಂದು ಉಚಿತವಾದಂತಹ ಮಾರ್ಗದರ್ಶಕವಾದಂತಹ ಗ್ರಂಥವಾಗಿದೆ. ಆ ದೃಷ್ಟಿಯಲ್ಲಿ ಅವರು ಬಹಳ ಒಂದು ಉತ್ಸಾಹದಿಂದ ಗೀತೆಯ ಬಗ್ಗೆಯೂ ಕೂಡ ತಿಳ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಗೀತಾ ಮಂದಿರಕ್ಕೆ ಭೇಟಿ ಕೊಟ್ಟು ಗೀತೆಯ ಸಂದೇಶದ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಅವರನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಭಗವದ್ಗೀತೆಯ ಎಲ್ಲ ವಿಚಾರಗಳನ್ನು ಅವರು ತಿಳ್ಕೊಂಡು ಜನರಿಗೆ ಮುಟ್ಟಿಸಿಕೊಳ್ತಕ್ಕಂತಹ ಕೆಲಸವನ್ನು ಅವರು ಮಾಡಬೇಕು. ಕೃಷ್ಣ ಗೀತೆಯಲ್ಲಿ ಒಂದು ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾನೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತನೆ ಅಂತ ಹೇಳಿ. ಯಾರು ಜನರಿಗೆ ತುಂಬ ಆಕರ್ಷಕವಾದಂಥ ಸ್ಥಾನದಲ್ಲೇ ಇರ್ತಾರೆ, ಅವರು ಏನು ಮಾಡ್ತಾರೆ ಅದನ್ನು ಉಳಿದವರು ಕೂಡ ಮಾಡ್ತಾರೆ. ಹಾಗಾಗಿ ಉಪೇಂದ್ರ ಎಂಬವರು ಅವರು ಒಳ್ಳೆಯ ಒಂದು ಜನಗಳಿಗೆ ಆಧಾರದ ಸ್ಥಾನದಲ್ಲಿದ್ದಾರೆ. ಅವರು ಭಗವದ್ಗೀತೆಯ ಆದರ್ಶಗಳನ್ನು ಪಾಲನೆ ಮಾಡಿದರೆ, ಅದನ್ನು ಬೋಧಿಸಿದರೆ ಎಲ್ಲ ಜನಗಳು ಕೂಡ ಅದನ್ನು ಪರಿಪಾಲಿಸುವುದರಲ್ಲಿ ಸಂಶಯ ಇಲ್ಲ. ಈ ದೃಷ್ಟಿಯಲ್ಲಿ ಅವರು ಗೀತೆಯ ಬಗ್ಗೆ ತುಂಬ ಆಸಕ್ತಿಯನ್ನು ಹೊಂದಿದ್ದು ಇವತ್ತು ನಮ್ಮ ಗೀತಾ ಮಂದಿರಕ್ಕೆ ಆಗಮಿಸಿದ್ದು ನಮಗೆ ತುಂಬ ಸಂತೋಷವನ್ನು ನೀಡಿದ್ದು. ಅವರ ಮುಖಾಂತರ ಗೀತೆಯ ಸಂದೇಶ ಎಲ್ಲ ಕಡೆ ವಿಶ್ವದಲ್ಲಿ ಹರಡಲಿ, ಅವರಿಗೂ ಕೂಡ ಗೀತಾಚಾರ್ಯನ ಮತ್ತು ಅನುಗ್ರಹ ಆಗಲಿ, ಅವರ ಮುಖಾಂತರ ಇನ್ನಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ಆಗಲಿ ಅಂತೇಳಿ ನಾವು ಹಾರೈಸ್ತಾ, ಅವರ ಜೊತೆಗೆ ಲಹರಿ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಕೃಷ್ಣನ ವಿಶೇಷ ಅನುಗ್ರಹ ಆಗಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. 40 ದಿವಸಗಳ ಗೀತೋತ್ಸವದ ಸಮಾರೋಪ ಸಮಾರಂಭ ನಡೀತಾ ಇದೆ. ಅದಕ್ಕೆ ಸರಿಯಾಗಿ ಚಿತ್ರರಂಗದಲ್ಲಿ ಅತ್ಯಂತ ಮೌಲ್ಯಭರಿತವಾದಂತಹ ನಡೆಯನ್ನು ಹೊಂದಿದಂಥ ನಮ್ಮ ಉಪೇಂದ್ರ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಗೀತಾ ಮಂದಿರಕ್ಕೂ ಕೂಡ ಆಗಮಿಸಿದ್ದು ನಮಗೆ ಬಹಳ ಸಂತೋಷವಾಗಿದೆ. ನಾವು ಉಪೇಂದ್ರ ಅವರನ್ನು ತುಂಬ ಮೆಚ್ಚಿಕೊಳ್ಳೋದು ಯಾಕೆಂದರೆ ಅವರು ಯಾವುದೇ ಒಂದು ಗ್ಲಾಮರ್ನ ಹಿಂದೆ ಹೋಗದೆ ಜನಗಳಿಗೆ ಒಂದು ಸರಿಯಾದ ದಾರಿ ತೋರಿಸಬೇಕು, ಮೌಲ್ಯಗಳನ್ನು ಅವರು ಎತ್ತಿ ಹಿಡಿಬೇಕು ಎಂಬಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಅವರಿಗೆ ಭಗವದ್ಗೀತೆ ಎಂಬುದು ಬಹಳ ಒಂದು ಉಚಿತವಾದಂತಹ ಮಾರ್ಗದರ್ಶಕವಾದಂತಹ ಗ್ರಂಥವಾಗಿದೆ. ಆ ದೃಷ್ಟಿಯಲ್ಲಿ ಅವರು ಬಹಳ ಒಂದು ಉತ್ಸಾಹದಿಂದ ಗೀತೆಯ ಬಗ್ಗೆಯೂ ಕೂಡ ತಿಳ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಗೀತಾ ಮಂದಿರಕ್ಕೆ ಭೇಟಿ ಕೊಟ್ಟು ಗೀತೆಯ ಸಂದೇಶದ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಅವರನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಭಗವದ್ಗೀತೆಯ ಎಲ್ಲ ವಿಚಾರಗಳನ್ನು ಅವರು ತಿಳ್ಕೊಂಡು ಜನರಿಗೆ ಮುಟ್ಟಿಸಿಕೊಳ್ತಕ್ಕಂತಹ ಕೆಲಸವನ್ನು ಅವರು ಮಾಡಬೇಕು. ಕೃಷ್ಣ ಗೀತೆಯಲ್ಲಿ ಒಂದು ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾನೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತನೆ ಅಂತ ಹೇಳಿ. ಯಾರು ಜನರಿಗೆ ತುಂಬ ಆಕರ್ಷಕವಾದಂಥ ಸ್ಥಾನದಲ್ಲೇ ಇರ್ತಾರೆ, ಅವರು ಏನು ಮಾಡ್ತಾರೆ ಅದನ್ನು ಉಳಿದವರು ಕೂಡ ಮಾಡ್ತಾರೆ. ಹಾಗಾಗಿ ಉಪೇಂದ್ರ ಎಂಬವರು ಅವರು ಒಳ್ಳೆಯ ಒಂದು ಜನಗಳಿಗೆ ಆಧಾರದ ಸ್ಥಾನದಲ್ಲಿದ್ದಾರೆ. ಅವರು ಭಗವದ್ಗೀತೆಯ ಆದರ್ಶಗಳನ್ನು ಪಾಲನೆ ಮಾಡಿದರೆ, ಅದನ್ನು ಬೋಧಿಸಿದರೆ ಎಲ್ಲ ಜನಗಳು ಕೂಡ ಅದನ್ನು ಪರಿಪಾಲಿಸುವುದರಲ್ಲಿ ಸಂಶಯ ಇಲ್ಲ. ಈ ದೃಷ್ಟಿಯಲ್ಲಿ ಅವರು ಗೀತೆಯ ಬಗ್ಗೆ ತುಂಬ ಆಸಕ್ತಿಯನ್ನು ಹೊಂದಿದ್ದು ಇವತ್ತು ನಮ್ಮ ಗೀತಾ ಮಂದಿರಕ್ಕೆ ಆಗಮಿಸಿದ್ದು ನಮಗೆ ತುಂಬ ಸಂತೋಷವನ್ನು ನೀಡಿದ್ದು. ಅವರ ಮುಖಾಂತರ ಗೀತೆಯ ಸಂದೇಶ ಎಲ್ಲ ಕಡೆ ವಿಶ್ವದಲ್ಲಿ ಹರಡಲಿ, ಅವರಿಗೂ ಕೂಡ ಗೀತಾಚಾರ್ಯನ ಮತ್ತು ಅನುಗ್ರಹ ಆಗಲಿ, ಅವರ ಮುಖಾಂತರ ಇನ್ನಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ಆಗಲಿ ಅಂತೇಳಿ ನಾವು ಹಾರೈಸ್ತಾ, ಅವರ ಜೊತೆಗೆ ಲಹರಿ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಕೃಷ್ಣನ ವಿಶೇಷ ಅನುಗ್ರಹ ಆಗಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. 40 ದಿವಸಗಳ ಗೀತೋತ್ಸವದ ಸಮಾರೋಪ ಸಮಾರಂಭ ನಡೀತಾ ಇದೆ. ಅದಕ್ಕೆ ಸರಿಯಾಗಿ ಚಿತ್ರರಂಗದಲ್ಲಿ ಅತ್ಯಂತ ಮೌಲ್ಯಭರಿತವಾದಂತಹ ನಡೆಯನ್ನು ಹೊಂದಿದಂಥ ನಮ್ಮ ಉಪೇಂದ್ರ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಗೀತಾ ಮಂದಿರಕ್ಕೂ ಕೂಡ ಆಗಮಿಸಿದ್ದು ನಮಗೆ ಬಹಳ ಸಂತೋಷವಾಗಿದೆ. ನಾವು ಉಪೇಂದ್ರ ಅವರನ್ನು ತುಂಬ ಮೆಚ್ಚಿಕೊಳ್ಳೋದು ಯಾಕೆಂದರೆ ಅವರು ಯಾವುದೇ ಒಂದು ಗ್ಲಾಮರ್ನ ಹಿಂದೆ ಹೋಗದೆ ಜನಗಳಿಗೆ ಒಂದು ಸರಿಯಾದ ದಾರಿ ತೋರಿಸಬೇಕು, ಮೌಲ್ಯಗಳನ್ನು ಅವರು ಎತ್ತಿ ಹಿಡಿಬೇಕು ಎಂಬಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಅವರಿಗೆ ಭಗವದ್ಗೀತೆ ಎಂಬುದು ಬಹಳ ಒಂದು ಉಚಿತವಾದಂತಹ ಮಾರ್ಗದರ್ಶಕವಾದಂತಹ ಗ್ರಂಥವಾಗಿದೆ. ಆ ದೃಷ್ಟಿಯಲ್ಲಿ ಅವರು ಬಹಳ ಒಂದು ಉತ್ಸಾಹದಿಂದ ಗೀತೆಯ ಬಗ್ಗೆಯೂ ಕೂಡ ತಿಳ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಗೀತಾ ಮಂದಿರಕ್ಕೆ ಭೇಟಿ ಕೊಟ್ಟು ಗೀತೆಯ ಸಂದೇಶದ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಅವರನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಭಗವದ್ಗೀತೆಯ ಎಲ್ಲ ವಿಚಾರಗಳನ್ನು ಅವರು ತಿಳ್ಕೊಂಡು ಜನರಿಗೆ ಮುಟ್ಟಿಸಿಕೊಳ್ತಕ್ಕಂತಹ ಕೆಲಸವನ್ನು ಅವರು ಮಾಡಬೇಕು. ಕೃಷ್ಣ ಗೀತೆಯಲ್ಲಿ ಒಂದು ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾನೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ
ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತದೆ ಅಂತ ಹೇಳಿ. ಯಾರು ಜನರಿಗೆ ತುಂಬ ಆಕರ್ಷಕವಾದಂಥ ಸ್ಥಾನದಲ್ಲಿ ಇರ್ತಾರೆ, ಅವ್ರು ಏನು ಮಾಡ್ತಾರೆ ಅದನ್ನು ಉಳಿದವರು ಕೂಡ ಮಾಡ್ತಾರೆ. ಹಾಗಾಗಿ ಉಪೇಂದ್ರ ಎಂಬವರು ಅವರು ಒಳ್ಳೆಯ ಒಂದು ಜನಗಳಿಗೆ ಆಧಾರದ ಸ್ಥಾನದಲ್ಲಿದ್ದಾರೆ. ಅವರು ಭಗವದ್ಗೀತೆಯ ಆದರ್ಶಗಳನ್ನು ಪಾಲನೆ ಮಾಡಿದರೆ, ಅದನ್ನು ಬೋಧಿಸಿದರೆ ಎಲ್ಲ ಜನಗಳು ಕೂಡ ಅದನ್ನು ಪರಿಪಾಲಿಸುವುದರಲ್ಲಿ ಸಂಶಯ ಇಲ್ಲ. ಈ ದೃಷ್ಟಿಯಲ್ಲಿ ಅವರು ಗೀತೆಯ ಬಗ್ಗೆ ತುಂಬ ಆಸಕ್ತಿಯನ್ನು ಹೊಂದಿದ್ದು ಇವತ್ತು ನಮ್ಮ ಗೀತಾ ಮಂದಿರಕ್ಕೆ ಆಗಮಿಸಿದ್ದು ನಮಗೆ ತುಂಬ ಸಂತೋಷವನ್ನು ನೀಡಿದ್ದು. ಅವರ ಮುಖಾಂತರ ಗೀತೆಯ ಸಂದೇಶ ಎಲ್ಲ ಕಡೆ ವಿಶ್ವದಲ್ಲಿ ಹರಡಲಿ, ಅವರಿಗೂ ಕೂಡ ಗೀತಾಚಾರ್ಯನ ಮತ್ತು ಅನುಗ್ರಹ ಆಗಲಿ, ಅವರ ಮುಖಾಂತರ ಇನ್ನಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ಆಗಲಿ ಅಂತೇಳಿ ನಾವು ಹಾರೈಸ್ತಾ, ಅವರ ಜೊತೆಗೆ ಲಹರಿಯವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಕೃಷ್ಣನ ವಿಶೇಷ ಅನುಗ್ರಹ ಆಗಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. 40 ದಿವಸಗಳ ಗೀತೋತ್ಸವದ ಸಮಾರಂಭ ನಡೀತಾ ಇದೆ. ಅದಕ್ಕೆ ಸರಿಯಾಗಿ ಚಿತ್ರರಂಗದಲ್ಲಿ ಅತ್ಯಂತ ಮೌಲ್ಯಭರಿತವಾದಂತಹ ನಡೆಯನ್ನು ಹೊಂದಿದಂಥ ನಮ್ಮ ಉಪೇಂದ್ರ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಗೀತಾ ಮಂದಿರಕ್ಕೂ ಕೂಡ ಆಗಮಿಸಿದ್ದು ನಮಗೆ ಬಹಳ ಸಂತೋಷವಾಗಿದೆ. ನಾವು ಉಪೇಂದ್ರ ಅವರನ್ನು ತುಂಬ ಮೆಚ್ಚಿಕೊಳ್ಳೋದು ಯಾಕೆಂದರೆ ಅವರು ಯಾವುದೇ ಒಂದು ಗ್ಲಾಮರ್ನ ಹಿಂದೆ ಹೋಗದೆ ಜನಗಳಿಗೆ ಒಂದು ಸರಿಯಾದ ದಾರಿ ತೋರಿಸಬೇಕು, ಮೌಲ್ಯಗಳನ್ನು ಅವರು ಎತ್ತಿ ಹಿಡಿಬೇಕು ಎಂಬಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಅವರಿಗೆ ಭಗವದ್ಗೀತೆ ಎಂಬುದು ಬಹಳ ಒಂದು ಉಚಿತವಾದಂತಹ ಮಾರ್ಗದರ್ಶಕವಾದಂಥ ಗ್ರಂಥವಾಗಿದೆ. ಆ ದೃಷ್ಟಿಯಲ್ಲಿ ಅವರು ಬಹಳ ಒಂದು ಉತ್ಸಾಹದಿಂದ ಗೀತೆಯ ಬಗ್ಗೆಯೂ ಕೂಡ ತಿಳ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಗೀತಾ ಮಂದಿರಕ್ಕೆ ಭೇಟಿ ಕೊಟ್ಟು ಗೀತೆಯ ಸಂದೇಶದ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಅವರನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಭಗವದ್ಗೀತೆಯ ಎಲ್ಲ ವಿಚಾರಗಳನ್ನು ಅವರು ತಿಳ್ಕೊಂಡು ಜನರಿಗೆ ಮುಟ್ಟಿಸಿಕೊಳ್ತಕ್ಕಂತಹ ಕೆಲಸವನ್ನು ಅವರು ಮಾಡಬೇಕು. ಕೃಷ್ಣ ಗೀತೆಯಲ್ಲಿ ಒಂದು ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾನೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತದೆ ಅಂತ ಹೇಳಿ. ಯಾರು ಜನರಿಗೆ ತುಂಬ ಆಕರ್ಷಕವಾದಂಥ ಸ್ಥಾನದಲ್ಲಿ ಇರ್ತಾರೆ, ಅವ್ರು ಏನು ಮಾಡ್ತಾರೆ ಅದನ್ನು ಉಳಿದವರು ಕೂಡ ಮಾಡ್ತಾರೆ. ಹಾಗಾಗಿ ಉಪೇಂದ್ರ ಎಂಬವರು ಅವರು ಒಳ್ಳೆಯ ಒಂದು ಜನಗಳಿಗೆ ಆಧಾರದ ಸ್ಥಾನದಲ್ಲಿದ್ದಾರೆ. ಅವರು ಭಗವದ್ಗೀತೆಯ ಆದರ್ಶಗಳನ್ನು ಪಾಲನೆ ಮಾಡಿದರೆ, ಅದನ್ನು ಬೋಧಿಸಿದರೆ ಎಲ್ಲ ಜನಗಳು ಕೂಡ ಅದನ್ನು ಪರಿಪಾಲಿಸುವುದರಲ್ಲಿ ಸಂಶಯ ಇಲ್ಲ. ಈ ದೃಷ್ಟಿಯಲ್ಲಿ ಅವರು ಗೀತೆಯ ಬಗ್ಗೆ ತುಂಬ ಆಸಕ್ತಿಯನ್ನು ಹೊಂದಿದ್ದು ಇವತ್ತು ನಮ್ಮ ಗೀತಾ ಮಂದಿರಕ್ಕೆ ಆಗಮಿಸಿದ್ದು ನಮಗೆ ತುಂಬ ಸಂತೋಷವನ್ನು ನೀಡಿದ್ದು. ಅವರ ಮುಖಾಂತರ ಗೀತೆಯ ಸಂದೇಶ ಎಲ್ಲ ಕಡೆ ವಿಶ್ವದಲ್ಲಿ ಹರಡಲಿ, ಅವರಿಗೂ ಕೂಡ ಗೀತಾಚಾರ್ಯನ ಮತ್ತು ಅನುಗ್ರಹ ಆಗಲಿ, ಅವರ ಮುಖಾಂತರ ಇನ್ನಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ಆಗಲಿ ಅಂತೇಳಿ ನಾವು ಹಾರೈಸ್ತಾ, ಅವರ ಜೊತೆಗೆ ಲಹರಿಯವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಕೃಷ್ಣನ ವಿಶೇಷ ಅನುಗ್ರಹ ಆಗಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ.